ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ. ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕೆ ಮೊದಲು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುರಾರಿ ಮನೆಯ ಹೊರಗೆ ಕೈಯಲ್ಲಿ ಕಟ್ಟಿಗೆ ಹಿಡಿದುಕೊಂಡು ಕಾಯುತ್ತಿರುವ ಅಲ್ಲಿಗೆ ಸೆಕ್ಷನ್ ವಿವೇಕ್ ಇಬ್ಬರು ರೌಡಿಗಳನ್ನು ಕರ್ಕೊಂಡು ಬಂದು ಮುರಾರಿ ಸುತ್ತ ನಿಂತಿರೋ ನೋಡಿ ಮುರಾರಿ ಗಾಬರಿಯಿಂದ ನೀವ್ಯಾಕ್ರು ಇಲ್ಲಿಗೆ ಬಂದ್ರಿ ಪಾಪಿಗಳ ಅಂತ ಹೇಳ್ತಾನೆ. ಆಗ ಸೆಕ್ಷನ್ ನೀನು ಪಾಪಿಗಳಂತ ಅಂದೆ ಅಲ್ಲ, ಅದಕ್ಕೆ ಪಾಪದ ಕೆಲಸ ಮಾಡೋಕ್ಕೆ ಬಂದಿದ್ದೀವಿ, ನನ್ನನ್ನು ಈ ಸ್ಥಿತಿಗೆ ತಂದವರನ್ನು ಕೊಂದು ಅವರಿಗೆ ಮುಕ್ತಿ ಕೊಡೋದಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾನೆ. ಆಗ ಮುರಾರಿ ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಕಣೋ ಅಂತ ಹೇಳ್ತಾನೆ. ಆಗ ಸೆಕ್ಷನ್ ವಿವೇಕ್ ಮುರಾರಿಗೆ ನೀನು ಕಾಮಿಡಿ ಪೀಸ್, ನಿನ್ನ ಕೈಯಲ್ಲಿ ಏನೂ ಆಗೋದಿಲ್ಲ, ನೀನು ಹೀರೋ ಥರ ಬಿಲ್ಡಪ್ ಕೊಡೋಕ್ಕೆ ಹೋಗಬೇಡ ಅಂತ ಹೇಳ್ತಾರೆ. ಆಗ ಮುರಾರಿ ಈಗ ರಾಮಾಚಾರಿ ಇದ್ದಿದ್ರೆ ನಿಮ್ಮ ಗತಿ ಏನಾಗ್ತಿತ್ತು ಗೊತ್ತಾ ಅಂತ ಹೇಳ್ತಾನೆ. ಆಗ ಸೆಕ್ಷನ್ ಈಗ ಅವನು ಇಲ್ಲಿಲ್ಲ ಅನ್ನೋದು ನನಗೂ ಬೇಜಾರಾಗಿದೆ, ಇಲ್ಲಾಂದರೆ ಒಟ್ಟಿಗೆ ಇಬ್ಬರನ್ನ ಕತೆನೂ ಕ್ಲೋಸ್ ಆಗ್ತಿತ್ತು. ರಾಮಾಚಾರಿ ಇಲ್ಲಿ ಇಲ್ಲದ್ದು ಒಂದು ರೀತಿ ಒಳ್ಳೆಯದೇ, ಯಾಕೆಂದರೆ ಅವನು ತನ್ನ ಹೆಂಡತಿ ಮತ್ತು ಅವಳ ಹೊಟ್ಟೆಲಿರುವ ಮಗುವನ್ನು ತುಂಬ ಪ್ರೀತಿಸ್ತಾನೆ. ಅದಕ್ಕೆ ಅವರ ಕತೆನ ಮುಗಿಸ್ಬಿಟ್ರೆ ಅವನಿಗೆ ತುಂಬ ನೋವಾಗುತ್ತೆ. ಅವನು ಆ ನೋವಿನಿಂದ ನರಳಾಡ್ತಾ ಇದ್ದರೆ ಅವನನ್ನು ಸಾಯಿಸೋಕೆ ಖುಷಿಯಾಗುತ್ತೆ ಅಂತ ಹೇಳ್ತಾನೆ. ಆಗ ಮುರಾರಿ ನೀವು ಚಾರು ಅತ್ತಿಗೆನ ಏನೂ ಮಾಡೋಕ್ಕೆ ಆಗಲ್ಲ, ಅವಳನ್ನು ಮುಗಿಸ್ಬೇಕಾದ್ರೆ ನೀವು ಮೊದಲು ನನ್ನನ್ನು ದಾಟಿ ಹೋಗಬೇಕು, ಯಾಕಂದರೆ ಈ ಮನೆ ನನಗೆ ಜೀವನ ಎರಡೂ ಕೊಟ್ಟಿದೆ ಅಂತ ಹೇಳ್ತಾನೆ. ಇತ್ತ ಚಾರು ಕೂಡ ಝಾನ್ಸಿ ಮುಂದೆ ಮುರಾರಿಗೆ ರಾಮಾಚಾರಿ ಅಂದರೆ ಬಹಳ ಪ್ರೀತಿ, ಅವನು ಕೊಟ್ಟ ಮಾತಿಗೆ ತನ್ನ ಪ್ರಾಣವನ್ನು ಕೊಡ್ತಾನೆ, ಅವನು ನಮ್ಮನ್ನು ತನ್ನ ಹೃದಯದಲ್ಲಿ ಇಟ್ಕೊಂಡಿದ್ದಾನೆ, ಅವನು ನಮಗೆ ಹನುಮಂತ ಇದ್ದ ಹಾಗೆ ಅಂತ ಮುರಾರಿಯ ಬಗ್ಗೆ ಹೇಳ್ತಾಳೆ. ಇತ್ತ ಸೆಕ್ಷನ್ ರೌಡಿಗಳಿಗೆ ಮುರಾರಿಯನ್ನು ಕಟ್ಟಿ ಹಾಕಿ ಬಾಗಿಲನ್ನು ತೆಗೆಯಿರಿ ಅಂತ ಹೇಳ್ತಾನೆ. ವಿವೇಕ್ ಬಾಗಿಲಿಗೆ ಬೀಗ ಹಾಕಿದೆ ಅಂತ ಹೇಳ್ತಾನೆ. ಆಗ ಸೆಕ್ಷನ್ ಬೀಗದ ಕೈ ಮುರಾರಿ ಹತ್ರನೇ ಇರಬೇಕು ಅಂತ ಆತನ ಹತ್ತಿರ ಇದ್ದ ಬೀಗದ ಕೈ ತೆಗೆದುಕೊಳ್ತಿದ್ದಾಗ ಮುರಾರಿ ಬೀಗದಕ್ಕೆ ದೂರ ಎಸೆದಂತೆ ಮಾಡಿದಾಗ ರೌಡಿಗಳೆಲ್ಲರೂ ಆ ಕೀ ಹುಡುಕಲು ಅತ್ತ ಹೋಗ್ತಾರೆ. ಆಗ ಮುರಾರಿ ಅವರಿಂದ ತಪ್ಪಿಸಿಕೊಂಡು ಬಾಗಿಲು ಕೀ ತೆಗೆದು ಒಳಗಡೆ ಬಂದು ಒಳಗಿನಿಂದ ಬಾಗಿಲನ್ನು ಭದ್ರವಾಗಿ ಹಾಕ್ತಾನೆ. ಆಗ ಚಾರು ಝಾನ್ಸಿ ಅಲ್ಲಿಗೆ ಬಂದು ಚಾರು ಕೇಳ್ತಾಳೆ, ಯಾಕೆ ಮುರಾರಿ ಇಷ್ಟೊಂದು ಟೆನ್ಷನ್ ಆಗಿದೆಯಾ ಅಂತ ಕೇಳ್ತಾನೆ. ಆಗ ಮುರಾರಿ ಅತ್ತಿಗೆ ಈ ಸೆಕ್ಷನ್ ರೌಡಿಗಳನ್ನು ಕರ್ಕೊಂಡು ನಿಮ್ಮನ್ನು ಸಾಯಿಸೋಕ್ಕೆ ಬಂದಿದ್ದಾನೆ ಅಂತ ಹೇಳ್ತಾನೆ. ಆಗ ಸೆಕ್ಷನ್ ಮುರಾರಿ ಬಾಗಿಲು ತೆಗೆದು ಒಳಗೆ ಹೋಗಿ ಮತ್ತೆ ಬಾಗಿಲು ಹಾಕಿದ್ದನ್ನು ನೋಡಿ ರೌಡಿಗಳು ಜೊತೆ ಬಂದು ಬಾಗಿಲನ್ನು ಒಡೆಯಲು ಪ್ರಯತ್ನಿಸುತ್ತಾರೆ. ಸೆಕ್ಷನ್ ಬಾಗಿಲು ಒಡೆದು ಒಳಗೆ ಹೋಗಿ ಅವರನ್ನು ಸಾಯಿಸಿ ಯಾವುದೇ ಕಾರಣಕ್ಕೂ ಅವರನ್ನು ಬಿಡಬಾರ್ದು ಅಂತ ಕೂಗ್ತಾನೆ. ಆಗ ಚಾರು ಮತ್ತು ಝಾನ್ಸಿ ರಾಮಾಚಾರಿ ಇಲ್ಲ ಅಂತ ತಿಳ್ಕೊಂಡೇ ಬಂದಿದ್ದಾರೆ, ಈಗ ಏನು ಮಾಡೋದು ಅಂತ ಗಾಬರಿಯಿಂದ ರಾಮಾಚಾರಿಗೆ ಚಾರು ಫೋನ್ ಮಾಡಿದಾಗ ರಾಮಾಚಾರಿಯ ಫೋನ್ ಸ್ವಿಚ್ ಆಫ್ ಬರುತ್ತೆ. ಆಗ ಮುರಾರಿ ಅಯ್ಯೋ ಎಲ್ಲ ನಮ್ಮ ಕೈ ಮೀರಿ ಹೋಗ್ತಾ ಇದೆ, ಈಗ ಏನು ಮಾಡೋದು ಅಂತ ಹೇಳ್ತಾನೆ. ಇತ್ತ ರಾಮಾಚಾರಿ ಮತ್ತು ಜಾನಕಿ ಗಾಡಿಯಲ್ಲಿ ಬರುವಾಗ ರಾಮಾಚಾರಿಯ ಕಣ್ಣಲ್ಲಿ ಹುಳ ಬಿದ್ದು ಗಾಡಿಯನ್ನು ನಿಲ್ಲಿಸ್ತಾನೆ. ಆಗ ಜಾನಕಿ ಯಾಕೋ ರಾಮಾಚಾರಿ ನನಗೆ ಆತಂಕ ಕಡಿಮೆನೇ ಆಗ್ತಾ ಇಲ್ಲ, ಅಲ್ಲಿ ಏನಾಗಿದೆ ಅಂತ ಭಯ ಆಗ್ತಾ ಇದೆ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ ನೀನೇನು ಭಯ ಪಡಬೇಡಮ್ಮ, ಚಾರು ಮೇಡಮ್ ಜೊತೆಗೆ ಝಾನ್ಸಿ ಮುರಾರಿ ಇಬ್ಬರು ಇದ್ದಾರಲ್ವಾ, ಫೋನ್ ಮಾಡೋಣ ಅಂದರೆ ಫೋನ್ ಸ್ವಿಚ್ ಆಫ್ ಆಗಿದೆ, ಇನ್ನೇನು ಸ್ವಲ್ಪ ದೂರ ಇದೆ ಹೋಗ್ಬಿಡೋಣ ಅಂತ ಹೇಳಿ ಮತ್ತೆ ಗಾಡಿ ಹತ್ತಿ ಅಲ್ಲಿಂದ ಹೊರಡ್ತಾರೆ. ಆಗ ಮುರಾರಿ ಗಾಬರಿಯಿಂದ ಈಗ ಏನು ಮಾಡೋದು, ನನಗೆ ಭಯ ಆಗ್ತಿದೆ ಅಂತ ಹೇಳ್ತಾನೆ. ಆಗ ಝಾನ್ಸಿ ಭಯ ಪಡೋದು ಬೇಡ ಅಂತ ಹೇಳ್ತಾಳೆ. ಆಗ ಚಾರು ನಾನು ಈ ಪರಿಸ್ಥಿತಿಯಲ್ಲಿ ಇದ್ದೀನಿ, ಭಯ ಪಡದೆ ಹೇಗೆ ಇರೋಕ್ಕಾಗುತ್ತೆ ಅಂತ ಹೇಳ್ತಾಳೆ. ಆಗ ಝಾನ್ಸಿ ಹಾಗಂದ ಕೂಡಲೇ ಅವರು ಇಲ್ಲಿಗೆ ಬಂದಿದ್ದು ಹೆಣ್ಮಕ್ಳು ತಿರುಗಿ ಬಿದ್ದರೆ ಹೇಗಿರುತ್ತೆ ಅಂತ ಅವರಿಗೆ ಇವತ್ತು ತೋರಿಸೋಣ, ನಾವು ಭಯ ಪಟ್ಕೊಂಡ್ರೆ ಅರ್ಧ ಸೋತ ಹಾಗೆ, ಧೈರ್ಯಂ ಸರ್ವತಂ ಸಾಧನ ಮಂದ ಹಾಗೆ ಧೈರ್ಯದಿಂದ ಎದುರಿಸೋಣ, ಅವರಿಗೆ ಬುದ್ಧಿ ಕಲಿಸೋಣ ಅಂತ ಹೇಳ್ತಾಳೆ. ಆಗ ಮುರಾರಿ ಅವರು ಮಚ್ಚು ಬಂದೂಕುಗಳಂಥ ಆಯುಧಗಳನ್ನು ತಂದಿದ್ದಾರೆ ಅಂತ ಹೇಳ್ತಾನೆ. ಆಗ ಚಾರು ಮುರಾರಿ ಅಡುಗೆ ಮನೆಯಲ್ಲಿರುವ ಆಯುಧಗಳ ಮುಂದೆ ಅವರು ತಂದ ಆಯುಧಗಳು ಏನೂ ಅಲ್ಲ ಅಂತ ಎಲ್ಲರೂ ವಿಚಾರ ಮಾಡಿ ಚಾರು ಮುರಾರಿಗೆ ಬಿಸಿನೀರು ಕಾಯಿಸುವಂತೆ ಹೇಳ್ತಾಳೆ. ಝಾನ್ಸಿ ಎಣ್ಣೆಯನ್ನು ಬಾಗಿಲ ಹತ್ರ ಚೆಲ್ಲುವಂತೆ ಹೇಳ್ತಾಳೆ. ಖಾರದ ಪುಡಿ ತಗೊಂಡು ಇವರು ಒಳಗೆ ಬಂದ ಕೂಡಲೇ ಅವರ ಮೇಲೆ ಎರಚೋಣ ಅಂತ ಎಲ್ಲರೂ ಧೈರ್ಯದಿಂದ ಅವರನ್ನು ಎದುರಿಸೋಣ ಅಂತ ನಿರ್ಧಾರ ಮಾಡಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಬಾಗಿಲ ಹತ್ರ ನಿಲ್ತಾರೆ. ಇತ್ತ ರಾಮಾಚಾರಿ ಜಾನಕಿಗೆ ನಮ್ಮ ಚಾರು ಮೇಡಮ್ಗೆ ಇನ್ನೂ ಎಷ್ಟು ದಿನದಲ್ಲಿ ಹೆರಿಗೆ ಆಗ್ಬೋದಮ್ಮ ಅಂತ ಕೇಳ್ತಾನೆ. ಆಗ ಜಾನಕಿ ಅವಳಿಗೆ ದಿನ ತುಂಬಿದೆ, ಯಾವಾಗ ಬೇಕಾದರೂ ಹೆರಿಗೆ ಆಗ್ಬೋದು, ಹೇಳೋಕ್ಕಾಗಲ್ಲ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ ಅವರಿಗೆ ಯಾವ ತೊಂದರೆನೂ ಇಲ್ಲದೆ ಹೆರಿಗೆ ಆಗಿಬಿಟ್ರೆ ಸಾಕಮ್ಮ ಅಂತ ಹೇಳ್ತಾನೆ. ಇತ್ತ ಬಾಗಿಲು ಹತ್ರ ರೋಡಿಗಳ ಮೇಲೆ ಖಾರದ ಪುಡಿ ಎರಚಲು ನಿಂತ ಚಾರುಗೆ ಹೆರಿಗೆ ನೋವು ಶುರು ಆಗುತ್ತೆ. ಆಗ ಮುರಾರಿ ಇತ್ತ ಸಮಯದಲ್ಲಿ ನಾವು ಅವರ ಜೊತೆಗೆ ಹೊರಡೋಕ್ಕೆ ಆಗಲ್ಲ, ನಾನು ಅವರನ್ನು ನೋಡ್ಕೊಳ್ತೇನೆ, ನೀನು ಚಾರು ಅತ್ತಿಗೆಯನ್ನು ಹಿಂದಿನ ಬಾಗಿಲಿಂದ ಕರೆದುಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸು ಅಂತ ಝಾನ್ಸಿಗೆ ಹೇಳ್ತಾನೆ. ಆಗ ಚಾರು ಮುರಾರಿ ನೀನು ನಮ್ಮ ಜೊತೆಗೆ ಬಾ ಅಂತ ಹೇಳ್ತಾಳೆ. ಆಗ ಮುರಾರಿ ಇಲ್ಲ ಅತ್ತಿಗೆ, ನಾನು ಅವರ ಜೊತೆಗೆ ಹೋರಾಡಿ ಎಲ್ಲರನ್ನು ಎದುರಿಸ್ತೀನಿ, ಅಲ್ಲಿ ತನಕ ನೀವು ಆಸ್ಪತ್ರೆಗೆ ಹೋಗಿ ಅಂತ ಹೇಳಿದಾಗ ಅದಕ್ಕೆ ಒಪ್ಪಿ ಝಾನ್ಸಿ ಚಾರುವನ್ನು ಕರೆದುಕೊಂಡು ಹಿಂದಿನ ಬಾಗಿಲಿಂದ ಹೊರಗೆ ಕರೆದುಕೊಂಡು ಹೋಗುವಾಗ
ಹೋಗುವಾಗ ಒಬ್ಬ ರೌಡಿ ಅದನ್ನು ನೋಡಿ ನಿಂತ್ಕೊಳ್ಳಿ ಅಂತ ಹೇಳ್ತಾನೆ. ಇತ್ತ ಮುರಾರಿ ಬಾಗಿಲು ಹತ್ತಿರ ಎಣ್ಣೆಯನ್ನು ಚೆಲ್ಲಿ ಬಾಗಿಲನ್ನು ತೆರೆದು ಯಾರು ಬರ್ತಿರೋ ಬನ್ನಿ ಅಂತ ಹೇಳಿ ಬಾಗಿಲನ್ನು ತೆಗಿತಾನೆ. ಆಗ ಇಬ್ಬರು ರೌಡಿಗಳು ಒಳಗೆ ಬಂದ ಕೂಡಲೇ ಎಣ್ಣೆಯ ಮೇಲೆ ಕಾಲಿಟ್ಟು ಜಾರಿ ಕೆಳಗೆ ಬೀಳ್ತಾರೆ. ಆಗ ಮುರಾರಿ ಅವರ ಮೇಲೆ ಖಾರದ ಪುಡಿಯನ್ನು ಎರಸ್ತಾನೆ. ಅದನ್ನು ನೋಡಿದ ಸೆಕ್ಷನ್ ಉಳಿದ ರೌಡಿಗಳನ್ನು ಒಳಗೆ ಬರಲು ಬಿಡದೆ ಎಣ್ಣೆ ಹಾಕಿದ್ದಾರೆ, ನಾವು ಕೇರ್ಫುಲ್ ಆಗಿ ಒಳಗಡೆ ಹೋಗಬೇಕು ಅಂತ ಎಣ್ಣೆ ಮೇಲೆ ಕಾಲು ಜಾರದಂತೆ ಮಣ್ಣು ತಂದು ಹಾಕಿ ಒಳಗಡೆ ಬಂದು ಮುರಾರಿಯನ್ನು ರೌಡಿಗಳು ಬಿಗಿಯಾಗಿ ಹಿಡಿದುಕೊಳ್ತಾರೆ. ಆಗ ಸೆಕ್ಷನ್ ಚಾರುವನ್ನು ಹುಡುಕಿದಾಗ ಅವಳು ಎಲ್ಲಿಯೂ ಕಾಣದಿದ್ದಾಗ ಒಬ್ಬ ರೌಡಿ ಅವಳು ಹಿಂದಿನ ಬಾಗಿಲಿಂದ ತಪ್ಪಿಸಿಕೊಂಡು ಓಡಿ ಹೋಗಿದ್ದಾರೆ ಅಂತ ಹೇಳ್ತಾನೆ. ಆಗ ಸೆಕ್ಷನ್ ರೌಡಿಗಳಿಗೆ ನೀವು ಹೋಗಿ ಅವರನ್ನು ಹುಡುಕಿ ಅಂತ ಹೇಳಿ ಮುರಾರಿಗೆ ಕಟ್ಟಿಗೆಯಿಂದ ಹೊಟ್ಟೆಗೆ, ತಲೆಗೆ, ಮನಸ್ಸಿಗೆ ಬಂದಂತೆ ಹೊಡೆದು ಚಾರು ಹೋದ ಕಡೆ ಎಲ್ಲರೂ ಅವರನ್ನು ಹುಡುಕಲು ಬೆನ್ನಡ್ತಾರೆ. ಆಗ ಚಾರುಗೆ ಬಹಳ ನೋವಾಗಿ ಅಳುತ್ತಾ ನನ್ನ ಕೈಯಲ್ಲಿ ನಡೆಯಲು ಆಗಲ್ಲ ಝಾನ್ಸಿ ಅಂತ ಅಳ್ತಾಳೆ. ಆಗ ಝಾನ್ಸಿ ಅವಳಿಗೆ ಸಮಾಧಾನ ಮಾಡಿ ಇಲ್ದಿದ್ರೆ ಅವರ ಕೈಗೆ ಸಿಗ್ತೇವೆ, ಬೇಗ ಹೋಗೋಣ ಬಾ ಅಂತ ಹೇಳಿ ಚಾರುವನ್ನು ಕರೆದುಕೊಂಡು ಹೋಗ್ತಿರ್ತಾಳೆ. ಅಷ್ಟರಲ್ಲಿ ಮೇನ್ ರೋಡ್ಗೆ ತರುಣ್ ಮತ್ತು ರಾಘು ಗಾಡಿಯಲ್ಲಿ ಹೋಗ್ತಿರೋದನ್ನು ನೋಡಿ ಝಾನ್ಸಿ ರಾಘು ಅಂತ ಕೂಗ್ತಾಳೆ. ಆಗ ರಾಘು ಝಾನ್ಸಿ ಮೇಡಮ್ ನಾನು ಕೂಗಿದಂತೆ ಆಯಿತು, ತರುಣ್ ಗಾಡಿ ನಿಲ್ಲಿಸು ಅಂತ ಹೇಳ್ತಾನೆ. ಆಗ ತರುಣ್ ನಿನ್ನ ಮನಸ್ಸಿನ ತುಂಬ ಝಾನ್ಸಿ ಮೇಡಮ್ ತುಂಬಿಕೊಂಡಿದ್ದಾರೆ, ಅದಕ್ಕೆ ನಿನಗೆ ಹಾಗನ್ನಿಸ್ತಿದೆ, ನೀನು ಅವರ ಭ್ರಮೆಯಲ್ಲಿ ಇದೆಯಾ, ಯಾರೂ ಇಲ್ಲ ಅಂತ ಹೇಳಿ ಗಾಡಿ ನಿಲ್ಲಿಸದೆ ಮುಂದಕ್ಕೆ ಹೋಗ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗ್ತದೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.